जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजोवारि मृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् ಅವನೇ ಹೇಳ್ತಾ ಇರುವಂತಹ ಮಾತು ಯಯಾತಿ ರಾಜ ತನ್ನ ಪತ್ನಿಯಾದಂತಹ ದೇವಯಾನಿಯ ಬಳಿಯಲ್ಲಿ ಯಯಾತಿ ರಾಜ ದೇವಯಾನಿಯ ಬಳಿಯಲ್ಲಿ ಹೇಳ್ತಾ ಇರುವಂತಹ ಮಾತು ಎಷ್ಟೆಷ್ಟು ವಿಷಯ ಭೋಗಗಳನ್ನ ಮಾಡ್ತೇವೋ ಅಷ್ಟಷ್ಟು ನಮಗೆ ಆ ವಿಷಯದ ಬಯಕೆಗಳು ಅಭಿವೃದ್ಧಿ ಆಗತ್ತೆ ಹೊರತಾಗಿ ಎಂದಿಗೂ ಕೂಡ ಈ ವಸ್ತುಗಳು ನಮಗೆ ಸಾಕು ಅನ್ನುವ ಭಾವನೆ ಬರಲಾರದು. ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಮತ್ತೊಂದನ್ನು ಹೇಳ್ತಾ ಇದ್ದಾರೆ. ಎಲ್ಲ ಜೀವಿಗಳಿಗೆ ದೊಡ್ಡ ದ್ವೇಷಿಗಳು ಅಥವಾ ಅವನಿಗಿರುವಂತಹ ಶತ್ರುಗಳು ಅಂತಂದು ಹೇಳಿದ್ರೆ ಅವರು ಹೊರಗಿನಿಂದ ಬರುವಂತಹ ಯಾವ ಶತ್ರುಗಳು ಅವನಿಗೆ ಶತ್ರುಗಳಲ್ಲ. ಅವನು ದೊಡ್ಡ ಶತ್ರುಗಳು ಯಾರು ಅಂತಂದು ಹೇಳಿದ್ರೆ ಅವನ ಹೃದಯದಲ್ಲಿ ವಾಸವಾಗಿರುವಂತಹ ಶತ್ರುಗಳು, ಅವರೇ ನಿಜವಾದ ಶತ್ರುಗಳು. ರಾಗ ದ್ವೇಷ ಮೋಹ ಅನ್ನುವ ಯಾವ ಶತ್ರುಗಳಿವೆಯೋ ಅವುಗಳೇ ನಿಜವಾದ ಶತ್ರುಗಳು. ಇಡೀ ಜಗತ್ತಿನಲ್ಲಿರುವ ಪ್ರತಿಯೊಂದು ಪದಾರ್ಥಗಳು ಭಗವದ್ ಅಧೀನ ಅನ್ನುವ ನಿಶ್ಚಯ ಯಾವಾಗ ಜೀವನ ಮನಸ್ಸಿನಲ್ಲಿ ಸ್ಥಿರವಾಗಿ ನಿಲ್ಲತ್ತೋ ಆವಾಗ ಅವನಿಗೆ ಯಾವುದರಿಂದಲೂ ಬಹಳ ದೊಡ್ಡ ಅನರ್ಥವಾಯಿತು, ಅಯ್ಯೋ ಇದರಿಂದ ನನಗೆ ದುಃಖವಾಯಿತು ಅನ್ನುವಂತಹ ವೇದನೆಗಳು ಮನಸ್ಸಿಗೆ ಆಗೋದಿಲ್ಲ. ಅಷ್ಟೇ ಅಲ್ಲ, ಈ ಭೋಗ ಲಾಲಸೆ ಬಹಳ ಬರೀ ಅವಿವೇಕಿಗಳು ಅಯೋಗ್ಯರು ಮುಂತಾದವರು ಯಾರಿದ್ದಾರೋ ಅವ್ರಿಗಷ್ಟೇ ಬರುತ್ತೆ ಅಂತ ಅಂದುಕೊಂಡಿರ್ತೇವೆ. ಅವ್ರಿಗಷ್ಟೇ ಬರುವಂತಹದ್ದಲ್ಲ ಇದು. ಎಂತಹ ವಿವೇಕಿಗಳಾದವರಿಗೂ ಕೂಡ ಯೌವನದಲ್ಲಿ ಇದ್ದಾಗಲಷ್ಟೇ ಅಲ್ಲದೇನೆ ವಾರ್ಧಕ್ಯ ಬಂದಂತಹ ಸಂದರ್ಭದಲ್ಲೂ ಕೂಡ ನಮಗೆ ವಿಷಯ ಪದಾರ್ಥಗಳ ಭೋಗ ಸಾಕು ಅಂತ ಎಂದಿಗೂ ಅನ್ನಿಸೋದಿಲ್ಲ. ಎಷ್ಟು ಭೋಗ ಮಾಡ್ತಾ ಇರ್ತೇವೋ ಅಷ್ಟಷ್ಟು ಮತ್ತೆ ಅವುಗಳು ಬೇಕು ಬೇಕು ಅನ್ನುವಂತಹ ಲಾಲಸೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಆ ಆಸೆಗಳನ್ನ ತಣಿಸ್ತಾ ಹೋದ್ವಿ ಅಂತಂದ್ ಹೇಳಿದ್ರೆ
ಮತ್ತಷ್ಟು ಆಸೆಗಳತ್ತ ನಮ್ಮ ಮೈ ಮನಸ್ಸು ಇವೆಲ್ಲವೂ ಕೂಡ ಆಸಕ್ತವಾಗುತ್ತೆ. ಹೇಳದೇನೆ ಮತ್ತೊಂದನ್ನ ಹೇಳ್ತಾರೆ, ಎಷ್ಟು ಜಾಗೃತೆಯಾಗಿರ್ಬೇಕು. ಈಗಿನ ಜಗತ್ತಿನಲ್ಲಿ ನಿರಂತರವಾಗಿ ದೃಶ್ಯ ಮಾಧ್ಯಮಗಳಲ್ಲಿ, ಪೇಪರ್ಗಳಲ್ಲಿ, ಇವುಗಳಲ್ಲೆಲ್ಲ ಈ ತರದ ಘಟನೆಗಳನ್ನು ನಾವು ನೋಡ್ತೇವೆ. ಶಾಸ್ತ್ರ ಹೇಳುತ್ತೆ, ಒಂದು ಹಂತದ ನಂತರದಲ್ಲಿ ಎಂತಹ ವಿದ್ವಾಂಸನೇ ಆಗಿದ್ದರೂ ಕೂಡ, ಎಂತಹ ಜ್ಞಾನಿಯೇ ಆಗಿದ್ರೂ ಕೂಡ, ತಾಯಿಯ ಜೊತೆಯಲ್ಲಿ ಆಗ್ಲಿ, ತಂಗಿಯ ಜೊತೆಯಲ್ಲಿ ಆಗ್ಲಿ, ಮಗಳ ಜೊತೆಯಲ್ಲಿ ಆಗ್ಲಿ, ಇವರ ಜೊತೆಯಲ್ಲಿಯೂ ಕೂಡ ಏಕಾಂತದಲ್ಲಿ ಕುಳಿತುಕೊಳ್ಳಬಾರದು. ಹೇಗೆ ಅಂತಂದ್ರೆ, ನಮ್ಮ ಇಂದ್ರಿಯಗಳು ಅತ್ಯಂತ ಬಲಿಷ್ಠವಾದದ್ದು. ಎಂತಹ ವಿದ್ವಾಂಸನಾದರೂ ಕೂಡ ಅವರನ್ನ ಬಲಾತ್ಕಾರವಾಗಿ ಸೆಳೆದು ಬಿಡತ್ತೆ, ದೊಡ್ಡ ಅನರ್ಥಕ್ಕೆ ಈಡು ಮಾಡತ್ತೆ. ಅದರಿಂದ ನೀ ಎಂತಹದ್ದೇ ಪಂಡಿತನಾಗಿರು, ಇಡೀ ಜಗತ್ತನ್ನ ಗೆದ್ದಂತಹ ರಾಜನೇ ಆಗಿರು, ಆದರೆ ನಮ್ಮ ಇಂದ್ರಿಯಗಳು ಸುಲಭವಾದದ್ದಲ್ಲ. ಇಡೀ ಜಗತ್ತನ್ನ ಗೆದ್ದಂತಹ ರಾಜರು ಕೂಡ ಇಂದ್ರಿಯಗಳ ಆಮಿಷದ ಎದುರುಗಡೆಯಲ್ಲಿ ಸೋತು ಬಿಡುತ್ತಾರೆ. ಹಾಗಾಗಿ ತಾಯಿಯಾಗ್ಲಿ, ಸೊಸೆಯಾಗ್ಲಿ, ಮಗಳಾಗ್ಲಿ, ಇವ್ರು ಯಾರ ಜೊತೆಯಲ್ಲೂ ಏಕಾಂತದಲ್ಲಿ ಒಬ್ಬನೇ ಬಹಳ ಹೊತ್ತು ಕುಳಿತುಕೊಳ್ಳಬಾರದು. ಅಂದ್ರೆ ಶಾಸ್ತ್ರ ಎಷ್ಟು ಜೋಪಾನವಾಗಿ ನಮ್ಮ ಇಂದ್ರಿಯಗಳನ್ನ ಇಟ್ಟುಕೊಳ್ಬೇಕು, ಇಂದ್ರಿಯಗಳ ಹತೋಟಿ ಎಷ್ಟು ಕಷ್ಟದಲ್ಲಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನೋಡು, 1000 ವರ್ಷಗಳ ಕಾಲ, ವರ್ಷ ಪೂರ್ತಿ ನಾವು ವಿಷಯ ಭೋಗಗಳನ್ನ, ಗೃಹಸ್ಥಾಶ್ರಮ ಜೀವನದ ಅನುಭವಗಳನ್ನ ಅನುಭವಿಸಿದರೂ ನಮ್ಮ ಆಸೆಗಳೇನು ಪೂರ್ತಿ ಆಗ್ತಾ ಇಲ್ಲ. ದಿನದಿಂದ ದಿನಕ್ಕೆ ನಮ್ಮ ಆಸೆಗಳೆಲ್ಲ ಬೆಳೀತಾ ಹೋಗ್ತಾ ಇದೆ. ಅದರಿಂದ ನನ್ನ ಮನಸ್ಸಿನಲ್ಲಿರುವ ಎಲ್ಲ ವಿಷಯದ ಬಯಕೆಗಳನ್ನ ದೂರ ಮಾಡಿಕೊಂಡು, ಸುಖಗಳು ಬರ್ಲಿ ದುಃಖಗಳು ಬರ್ಲಿ, ಎಂತಹದ್ದೇ ಪರಿಸ್ಥಿತಿಯಲ್ಲಿರ್ಲಿ, ಈ ಪರಿಸ್ಥಿತಿಗಳನ್ನ ನಿಭಾಯಿಸುವಂತಹ ವ್ಯಕ್ತಿತ್ವ ಇರುವ ಯಾವ ಜ್ಞಾನಿಗಳಿದ್ದಾರೋ ಅವರ ಜೊತೆಯಲ್ಲಿ ಸಂಚಾರ ಮಾಡಿಕೊಂಡಿರ್ತೇನೆ. ದೃಷ್ಟಂ, ನಮಗೆ ಜಗತ್ತಿನಲ್ಲಿ ಎಷ್ಟೇ ಭೋಗ ಪದಾರ್ಥಗಳು ಕಾಣಿಸಬಹುದು, ಐಶ್ವರ್ಯಗಳು ಕಾಣಿಸಬಹುದು, ಸಂಪತ್ತುಗಳು ನಮ್ಮ ಕಣ್ಣ ಎದುರಿನಲ್ಲಿ ಕಾಣಿಸಬಹುದು, ಮೆರೆಯುವಂತಹ ವ್ಯಕ್ತಿಗಳನ್ನು ನಾವು ಗಮನಿಸಿರ್ತೇವೆ. ಆದರೆ ಇಡೀ ಜಗತ್ತಿನ ಪ್ರವಾಹದ ಎದುರಿನಲ್ಲಿ ಕ್ಷಣಕಾಲದಲ್ಲಿ ಮಾತ್ರ ಈ ಎಲ್ಲ ಭೋಗಗಳನ್ನು ಅವನ ಅನುಭವಿಸಿರ್ತಾನೆ. 100 ವರ್ಷ ಅನುಭವಿಸಿದ್ದಾನೆ ಅಂತಂದ್ರೆ ಭೂಮಿಯ ಆಯಸ್ಸಿನಲ್ಲಿ, ಇಡೀ ಬ್ರಹ್ಮಾಂಡದ ಸೃಷ್ಟಿಯ ಮಧ್ಯದಲ್ಲಿ ನಾವೆಲ್ಲ ಬಂದು ಹೋಗೋದು ಮಿಂಚಿನಷ್ಟು ಕಾಲದಲ್ಲಿ ಮಾತ್ರ ಇರ್ತೇವೆ. ಅದಕ್ಕಿಂತ ದೊಡ್ಡದಾದಂತಹ ಜೀವನ ನಮ್ಮದಿಲ್ಲ. ಹಾಗಾಗಿ ಇಡೀ ಜಗತ್ತು ಕ್ಷಣ ಕ್ಷಣದಲ್ಲೂ ಕೂಡ ವಿಕಾರವನ್ನು ಹೊಂದುತ್ತಾ ಇರುತ್ತೆ, ಕ್ಷಣ ಕ್ಷಣದಲ್ಲೂ ಕೂಡ ಬದಲಾವಣೆಯನ್ನ ಪಡಿತಾ ಇರುತ್ತೆ. ಈ ಸಾಂಸಾರಿಕವಾದ ಸುಖಗಳಿಗೆ ಎಷ್ಟು ನಮ್ಮ ಮನಸ್ಸನ್ನ ಈಡು ಮಾಡ್ತೇವೋ ಅದು ಬಂಧನಕ್ಕೆ ಮತ್ತು ದುಃಖಗಳಿಗೆ ಕಾರಣವಾಗ್ತಾ ಹೋಗುತ್ತೆ. ಹೀಗೆ ದೇವಯಾನಿಗೆ ಉಪದೇಶವನ್ನು ಕೊಟ್ಟು ಪೂರ್ವಿಗೆ ಅವನ ಯೌವನವನ್ನ ವಾಪಸ್ಸು ಕೊಡ್ತಾ ಇದ್ದಾನೆ. ತನ್ನ ಯಾವ 5ನೇ ಮಗನಿಂದಾಗಿ ಯೌವನವನ್ನು ಪಡೆದಿದ್ನೋ ಆ ಯೌವನವನ್ನು ವಾಪಸ್ಸು ಅವನಿಗೆ ತಿರುಗಿಸಿಕೊಟ್ಟು, ತಾನು ಅವನಲ್ಲಿ ಇಟ್ಟಂತಹ, ನ್ಯಾಸವಾಗಿ ಇಟ್ಟಂತಹ ಮುಪ್ಪನ್ನ ವಾಪಸ್ಸು ಪಡೆದುಕೊಂಡು ವಿಷಯದ ಆಸೆಗಳೆಲ್ಲವನ್ನೂ ಕೂಡ ಪರಿತ್ಯಾಗ ಮಾಡಿ ಇಡೀ ಭೂಮಂಡಲದ ಆಧಿಪತ್ಯವನ್ನ ಅವನು ಕೊನೆಯ ಮಗನಾಗಿದ್ರೂ ಕೂಡ ಅವನಿಗೆ ಒಪ್ಪಿಸಿ ಉಳಿದ 4 ದಿಕ್ಕುಗಳನ್ನ
ನೀವು 4 ಜನ ಸಹೋದರರು ನೋಡಿಕೊಳ್ಳಿ ಅಂತ 4 ಜನ ಸಹೋದರರಿಗೆ ಅದನ್ನು ವಿಭಾಗ ಮಾಡಿಕೊಟ್ಟು, ನೀವೆಲ್ಲರೂ ನಿಮ್ಮ ತಮ್ಮನಾದಂತಹ ಪೂರ್ವಿನ ನಿಯಾಮಕತ್ವದಲ್ಲಿ, ನಾಯಕತ್ವದಲ್ಲಿ ನೀವು ರಾಜ್ಯಭಾರವನ್ನು ಮಾಡಬೇಕು ಅಂತ ಹೇಳಿ ತಾನು ಕಾಡಿಗೆ ತೆರಳುತ್ತಾ ಇದ್ದಾನೆ. ಅಣ್ಣಂದಿರನ್ನ ತಮ್ಮನ ವಶದಲ್ಲಿ ಇರಿಸ್ತಾ ಇದ್ದಾನೆ. ಇದು ಏನ್ ಇದರಲ್ಲಿ ದೊಡ್ಡಸ್ತಿಕೆ ಇದೆ ಅಂತ ಅನ್ನಿಸಬಹುದು, ಆದರೆ ಬಹಳ ದೊಡ್ಡದಾದಂತಹ ವ್ಯಕ್ತಿತ್ವ. ಅನೇಕ ವರ್ಷಗಳ ಕಾಲ ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆದಂತಹ ವ್ಯಕ್ತಿ ಆ ಸುಖವನ್ನ ಬಿಟ್ಟು ಕಾಡಿಗೆ ಹೋಗಿ ವನವಾಸಿಗಳ ಜೀವನವನ್ನು ಮಾಡಬೇಕು ಅಂತಂದ್ರೆ ಅಷ್ಟು ಸುಲಭವಾದದ್ದಲ್ಲ ಅದು. ಆದ್ರೂ ಅನಾಯಾಸವಾಗಿ ಮಾಡಿದ. ಹೇಗೆ ಹೇಗೆ ಅಂತಂದ್ರೆ, ರೆಕ್ಕೆ ಬಲಿತಂತಹ ಹಕ್ಕಿ ಗೂಡನ್ನು ಬಿಟ್ಟು ಅನಾಯಾಸವಾಗಿ ಗಗನಕ್ಕೆ ಹಾರದತ್ತೆ. ರೆಕ್ಕೆ ಬಲುತ್ತಿರೋದ್ರಿಂದಾಗಿ ಆಕಾಶಕ್ಕೆ ಹಾರೋದು ಕಷ್ಟ ಅಂತ ಅನ್ನಿಸೋದಿಲ್ಲ, ಅನಾಯಾಸವಾಗಿ ಆಕಾಶಕ್ಕೆ ಹಾರಿಬಿಡತ್ತೆ. ಅದರಂತೆ ಇಡೀ ಜಗತ್ತಿನ ಸಂಪರ್ಕವನ್ನು ಬಿಟ್ಟಿದ್ದಾನೆ. ನಿರ್ದುಷ್ಟನಾದಂತಹ ಪರಮಾತ್ಮನ, ವಾಸುದೇವ ರೂಪಿಯಾದಂತಹ ಪರಮಾತ್ಮನ ಆರಾಧನೆಯಲ್ಲಿ ಲೀನನಾಗಿದ್ದುಕೊಂಡು ಭಗವಂತನ ಸಾಕ್ಷಾತ್ಕಾರವನ್ನ ಪಡೆದು ಅವನು ಉತ್ತಮವಾದ ಸಾಧನೆಯನ್ನು ಮಾಡಿಕೊಂಡ. ಮೊದಲಿಗೆ ಈ ಕಥೆಯನ್ನ ದೇವಯಾನಿಯ ಬಳಿಯಲ್ಲಿ ಹೇಳಬೇಕಾದ್ರೆ ನನಗೆ ಅಣಗಿಸುವ ಉದ್ದೇಶದಿಂದ ನನ್ನ ಪತಿ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಅಂತ ಭಾವಿಸಿದಳು ದೇವಯಾನಿ. ಆದರೂ ಇವನಿಗೆ ನಿಜವಾದ ಅರ್ಥದಲ್ಲಿ ನನ್ನನ್ನ ಪರಿಹಾಸ ಮಾಡಬೇಕು ಅನ್ನುವ ಯೋಚನೆ ಇಲ್ಲ. ತತ್ವವನ್ನು ತಿಳಿಸಿ ನನ್ನನ್ನ ಉತ್ತಮ ಮಾರ್ಗದಲ್ಲಿ ಸೆಳೆದುಕೊಂಡು ಹೋಗಬೇಕು, ಕರೆದುಕೊಂಡು ಹೋಗಬೇಕು ಅನ್ನುವಂತಹ ಉದ್ದೇಶ ಇದೆ ಅಂತ ತಿಳಿದುಕೊಂಡು ಅವನ ಮಾತನ್ನ ಗೌರವಿಸಿ ಅವನ ಜೊತೆಯಲ್ಲಿ ಏನೇ ಸಾಧನೆಯನ್ನು ಮಾಡಿ ತಾನು ಕೂಡ ಉತ್ತಮವಾದಂತಹ ಲೋಕಗಳನ್ನ ಹೊಂದುತ್ತಾ ಇದ್ದಾಳೆ. ಇಷ್ಟು ಈ ಇಡೀ 16ನೇ ಅಧ್ಯಾಯದ ಸಾರಾಂಶ. ಮೊದಲಿಗೆ ಶ್ಲೋಕಗಳ ಮುಖಾಂತರವಾಗಿ ಎಲ್ಲ ಕಥೆಗಳನ್ನ ನೋಡೋಣ, ನಂತರದಲ್ಲಿ ಉಳಿದ ಭಾವಾರ್ಥವನ್ನ ನೋಡ್ತಾ ಹೋಗೋಣ. ಮುಂದಿನ 17ನೇ ಅಧ್ಯಾಯದ ಭಾವಾರ್ಥವನ್ನ ನೋಡೋಣಂತೆ. ಈಗ 9ನೇ ಸ್ಕಂದದ 16ನೇ ಅಧ್ಯಾಯದ ಭಾವಾರ್ಥವನ್ನ ನೋಡ್ತಾ ಇದ್ದೇವೆ. ನಜಾತು ಕಾಮ, 14ನೇ ಶ್ಲೋಕ. ನಜಾತು ಕಾಮಃ ಕಾಮಾನಾಂ ಉಪಭೋಗೇನ ಶಮ್ಯತಿ ಅವಿಷಾ ಕೃಷ್ಣವರ್ತ್ಮೇವ ಭೂಯ ಏವಾಭಿವರ್ಧತೆ. ಎಂದಿಗೂ ನಮ್ಮ ಕಾಮನೆಗಳು, ಕಾಮ ಪದಾರ್ಥಗಳ ಭೋಗದಿಂದಾಗಿ ಶಾಂತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೆಷ್ಟು ಅನುಭವಿಸ್ತೇವೋ ಮತ್ತಷ್ಟು ಬೇಕು, ಮಗದಷ್ಟು ಬೇಕು ಅಂತ ಅದು ಅಪೇಕ್ಷೆ ಪಡುತ್ತೆ. ಅಪೇಕ್ಷೆ ಪಡುವುದೇ ಸರಿ ಅಂತಾದಾಗ ಯಾವುದನ್ನ ಅಪೇಕ್ಷೆ ಪಟ್ರೆ ಅದರಿಂದ ನಮಗೆ ಹಾನಿ ಇಲ್ವೋ ಅಂತಹ ಭಗವಂತನ ನಾಮಸ್ಮರಣೆ, ಸತ್ಕರ್ಮಗಳ ಅನುಷ್ಠಾನದಲ್ಲಿ ನಮ್ಮ ಮನಸ್ಸು ತೊಡಗುವ ಹಾಗೆ ಮಾಡ್ಬೇಕು. ಅದು ಮತ್ತಷ್ಟು ಹೆಚ್ಚಿಗೆ ಬೇಕು ಅಂತ ಅಂದುಕೊಂಡ್ರೆ ತೊಂದರೆ ಇಲ್ಲ. ಅಯೋಗ್ಯವಾದಂತಹ ವಿಷಯಗಳಲ್ಲಿ ಕಾಮನೆ ಮನಸ್ಸಿನದ್ದು ಆಯ್ತು ಅಂತಂದು ಹೇಳಿದ್ರೆ ಅದರಿಂದ ದೊಡ್ಡ ಅನರ್ಥವೇ ಇದೆ ಅಂತ ಹೇಳ್ತಾ ಇದ್ದಾರೆ. ಯದಾನ ಕುರುತೆ ಭಾವಂ ಸರ್ವಭೂತೇಷು ಅಮಂಗಲಂ ಸಮದೃಷ್ಟೇಸ್ತದಾ ಪುಂಸಃ ಸರ್ವಾಹ ಸುಖಮಯ ದಿಶಃ. ಕೆಲವೊಮ್ಮೆ ಇದು ಈ ದಿಕ್ಕಿನಲ್ಲಿದ್ರೆ ಕಷ್ಟ, ಆ ದಿಕ್ಕಿನಲ್ಲಿದ್ರೆ ಕಷ್ಟ, ಇಲ್ಲಿ ನಮಗೆ ತೊಂದರೆ ಆಗ್ತಾ ಇದೆ, ಅಲ್ಲಿ ತೊಂದರೆ ಆಗ್ತಾ ಇದೆ ಅಂತ ನಾವು ಯೋಚನೆ ಮಾಡ್ತಾ ಇರ್ತೇವೆ. ನಮಗ ಆ ಊರ್ ಆಗೋದಿಲ್ಲ, ಈ ಊರ್ ಆಗೋದಿಲ್ಲ, ನಮಗ ಆ ಪ್ರದೇಶದಲ್ಲಿ ವಾಸ ಮಾಡ್ಲಿಕ್ಕೆ ಆಗೋದಿಲ್ಲ, ಈ ಪ್ರದೇಶದಲ್ಲಿ ವಾಸ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮಂಥವ್ರಿಗೆ ಇದು ಸರಿಯೇ. ಆದ್ರೆ ಯಾರಿಗೆ ಇದು ಒಳ್ಳೇದು ಕೆಟ್ಟದು ಅನ್ನೋ ಭಾವನೆ ಬರ್ಲಿಕ್ಕೆ ಸಾಧ್ಯ?
ಯಾರಿಗೆ ಅಂತಂದ್ರೆ ರಾಗದ್ವೇಷಗಳನ್ನ, ನಮಗೆ ಕೆಲವೊಂದಿಷ್ಟು ವಸ್ತುಗಳ ಮೇಲೆ ಇದು ನಮ್ಮದು ಅನ್ನುವ ಭಾವನೆ ಬೆಳೆದು ಬಿಟ್ಟಿರತ್ತೆ. ಬರೀ ಬೆಳೆಯೋದಲ್ಲ, ಅದು ಬೇರೂರಿ ಬಿಟ್ಟಿರತ್ತೆ, ನಮ್ಮ ಹೃದಯಾಂತರಾಳದಲ್ಲಿ ಗಟ್ಟಿಯಾಗಿ ಬೇರೂರಿ ಬಿಟ್ಟಿರತ್ತೆ. ಅಷ್ಟು ಗಟ್ಟಿಯಾಗಿ ನಮ್ಮ ಹೃದಯದಲ್ಲಿ ಅದು ಬೇರೂರಿರೋದ್ರಿಂದ ಬೇರೆ ಯಾರು ಏನ್ ಹೇಳಿದ್ರು ಕೂಡ ನಮಗ ಅವ್ರ ಮಾತಿನ ಮೇಲೆ ವಿಶ್ವಾಸ ಬರೋದಿಲ್ಲ. ಅದು ಬೇಕು ಅಂದ್ರೆ ಅದು ಬೇಕಷ್ಟೇ. ಅದು ಬೇಡ ಅಂತಂದು ಹೇಳಿದ್ರೆ ಅದರ ಮೇಲೆ ದ್ವೇಷ ಸಹಜವಾಗಿ ಬಂದು ಬಿಟ್ಟಿರತ್ತೆ. ಈ ರಾಗದ್ವೇಷಗಳನ್ನ ನಾವು ಆ ವಸ್ತುಗಳ ಮೇಲೆ ಬೆಳೆಸಿಕೊಂಡಿರುವ ಕಾರಣದಿಂದಾಗಿ ಅದನ್ನು ನೋಡಿದಾಗ ಇದು ಬೇಕು ಇದು ಬೇಡ ಅಂತ ವಿಭಾಗ ಇರುತ್ತೆ. ಆದರೆ ಎಲ್ಲವನ್ನೂ ಕೂಡ ಸರಿ ಸಮಾನವಾದ ದೃಷ್ಟಿಯಲ್ಲಿ ನೋಡುವವನಿಗೆ ಇದು ಒಳ್ಳೇದು ಇದು ಕೆಟ್ಟದು ಅಂತಿಲ್ಲ. ಹಾಗೆ ಸಹಜವಾಗಿ ಹೇಳೋದು ಅಂತಾದ್ರೆ, ತುಂಬಾ ಮಕ್ಕಳಿಗೆಲ್ಲ ಪ್ರೀತಿಯಿಂದಾಗಿ ಮನೆಯಲ್ಲಿ ಬೆಳೆಸಿ ನಿನಗೆ ಯಾವ್ದು ಬೇಕು ಯಾವ್ದು ಬೇಡ ಅಂತಂದು ಹೇಳಿ ಬಹಳ ಮುದ್ದು ಮಾಡಿ ಮಕ್ಕಳನ್ನ ಬೆಳೆಸಿದರೆ ಅವರಿಗೆ ನಿನಗೆ ಬೇಕಾದದ್ದು ಯಾವುದು, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಅಂತ ಕೇಳಿದರೆ ನನಗೆ ಇದು ಸೇರೋದಿಲ್ಲ ಅದು ಸೇರತ್ತೆ ಅನ್ನೋ ಪಟ್ಟಿಗಳಿಗಿಂತ ಸೇರದೇ ಇರುವ ಪಟ್ಟಿಗಳು ದೊಡ್ಡದಾಗಿ ಬೆಳೆಯತ್ತೆ. ನನಗೆ ಅಡಿಗೆ ಮಾಡಿದಾಗ ಈ ಹೋಳುಗಳು ಸೇರೋದಿಲ್ಲ, ಇದನ್ನ ಹಾಕಿದ್ರೆ ಸೇರೋದಿಲ್ಲ, ಅದನ್ನ ಹಾಕಿದ್ರೆ ಸೇರೋದಿಲ್ಲ, ಹೀಗೆ ಹೀಗೆ ಒಂದೊಂದರಲ್ಲೂ ಕೂಡ ಒಂದೊಂದು ಸೇರೋದಿಲ್ಲ, ಅದು ಬೇಕು ಇದು ಬೇಕು ಅಂತ ಆಗ್ತಾ ಹೋಗತ್ತೆ. ಆದ್ರೆ ಯಾರಿಗೆ ಊಟಕ್ಕೆ ತತ್ವಾರ ಇರುತ್ತೋ, ಬಹಳ ಕಷ್ಟದಲ್ಲಿರ್ತಾರೋ, ಅವರಿಗೆ ಸಿಕ್ಕಿದ್ದೆಲ್ಲ ಪಂಚಾಮೃತವೇ, ಸಿಕ್ಕಿದ್ದೆಲ್ಲ ಪಂಚಭಕ್ಷ ಪ್ರಮಾಣಗಳೇ. ಹಾಗಾಗಿ ಎಲ್ಲವೂ ಕೂಡ ಒಳಿತೆ ಅವರಿಗೆ. ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ವಸ್ತುಗಳಲ್ಲಿ ಆಸಕ್ತಿ ಬಂದು ಒಂದೊಂದು ವಸ್ತುಗಳಲ್ಲಿ ಆಸಕ್ತಿಗಳೆಲ್ಲವನ್ನ ಬೆಳೆಸಿಕೊಂಡವರಿಗೆ ಇದು ಬೇಕು ಇದು ಬೇಕು ಅಂತ ಒಂದು ಆಸೆ ಆಕಾಂಕ್ಷೆಗಳಿಂದ ಇವು ಬೇಕು ಇದು ಬೇಡ ಅನ್ನುವ ವಿಭಾಗಗಳನ್ನು ಮಾಡ್ತೇವೆ. ಆದರೆ ಯಾವ ವ್ಯಕ್ತಿಗೆ ಎಲ್ಲವೂ ಅನಿವಾರ್ಯ ಅಂತಿರತ್ತೋ, ಇದು ಬೇಕು ಇದು ಬೇಡ ಅನ್ನುವಂತಹ ಅವಕಾಶಗಳೇ ಇರೋದಿಲ್ವೋ, ಅವನಿಗೆ ಎಲ್ಲವೂ ಬೇಕು. 2-3 ದಿವಸಗಳಿಂದ ಉಪವಾಸ ಇರುವಂತಹ ವ್ಯಕ್ತಿಗೆ ಆ ಆಹಾರದಲ್ಲಿ ತಾನು ತಿನ್ಲಿಕ್ಕೆ ಯೋಗ್ಯವಾದ ಪದಾರ್ಥ ಆಗಿದೆ ಅಂದ್ರೆ ಸಾಕು. ಅದು ಸ್ವಲ್ಪ ಖಾರ ಇದೆಯೋ ಸ್ವಲ್ಪ ಸಿಹಿ ಇದೆಯೋ ಅದರಲ್ಲಿ ಗಮನ ಇರೋದಿಲ್ಲ, ಎಲ್ಲವೂ ಬೇಕು. ಹಾಗೆಯೇ ಇಡೀ ಜಗತ್ತಿನಲ್ಲಿರುವ ಪದಾರ್ಥಗಳು ಭಗವಂತನ ಅಧೀನ, ನನಗೇನು ಸಿಗತ್ತೋ ಅದು ನನ್ನ ಯೋಗ್ಯತೆಗೆ ಇದ್ದದ್ದೇ ಎನ್ನುವ ಭಾವನೆ ಯಾರಿಗೆ ಇದೆಯೋ, ಅಯ್ಯೋ ಇವ್ರ ಜೊತೆಯಲ್ಲಿ ನನಗೆ ಇರ್ಲಿಕ್ಕೆ ಆಗೋದಿಲ್ಲ, ಇವ್ರ ಜೊತೆಯಲ್ಲಿ ನನಗೆ ವಾಸ ಮಾಡ್ಲಿಕ್ಕೆ ಆಗೋದಿಲ್ಲ, ಈ ಊರಲ್ಲಿ ಇರ್ಲಿಕ್ಕೆ ಅದು ಇಲ್ವೇ ಇಲ್ಲ. ಯಾಕೆಂದ್ರೆ ಇರೋರೆಲ್ಲರೂ ಒಳ್ಳೆಯವರು, ಇರೋರೆಲ್ಲ ನಮ್ಮವರು. ಈ ಯಾರ್ಯಾರು ಇದ್ದಾರೋ ಅವ್ರು ಎಲ್ಲರೂ ನಮ್ಮ ಸಂಬಂಧಿಗಳು ಬಂಧುಗಳು ಅನ್ನುವ ಭಾವನೆಯಿಂದಾಗಿ ಎಲ್ಲದರಲ್ಲೂ ಕೂಡ ನಮ್ಮದು ಅನ್ನುವಂತಹ ಭಾವನೆ ಬಂದು ಬಿಡತ್ತೆ. ಹೀಗಾಗಿ ಪ್ರತಿಯೊಂದು ವಸ್ತುಗಳಲ್ಲೂ ಕೂಡ ಆತ್ಮೀಯತ ನಮ್ಮದು ಅನ್ನುವಂತಹ ಭಾವನೆಯನ್ನ ಬಿಟ್ಟು ಬಿಡೋಣ. ಅಲ್ಲಪ್ಪ ಇದು ಸುಲಭನಾ? ಆಸೆಗಳನ್ನ ಇವುಗಳನ್ನು ಬಿಡೋದು ಅಷ್ಟು ಸುಲಭ ಅಂತ ಆದ್ರೆ ಜನರೆಲ್ಲ ಯಾಕೆ ಇಷ್ಟು ಒದ್ದಾಡ್ತಾರೆ, ಎಷ್ಟು ವ್ಯಥೆಗೊಳ್ತಾ ಇದ್ದಾರೆ, ಈ ವ್ಯಥೆ ಎಲ್ಲ ಯಾಕಾಗತ್ತೆ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಭೋಗ ವಿಲಾಸವನ್ನ ಬಿಡೋದು ಸಾಮಾನ್ಯ ಜನರಿಗೆ ಸಾಧ್ಯವಾಗುವಂತಹದ್ದಲ್ಲ. ಅವಿವೇಕಿಗಳಾದಂತಹ ವ್ಯಕ್ತಿಗಳಿದ್ದಾರಲ್ಲ ಅವರಿಗೆ ಯೌವನದಲ್ಲಿದ್ದಾಗ ಅಷ್ಟೇ ಅಲ್ಲ, ವಾರ್ಧಕ್ಯ ಮುಪ್ಪು ಬಂದು ದೇಹದಲ್ಲಿರುವಂತಹ ಇಂದ್ರಿಯಗಳೆಲ್ಲ ಶಕ್ತಿಯನ್ನು ಕಳೆದುಕೊಂಡಂತೆ ಅನ್ನಿಸಿದರೂ, ತಲೆ ಕೂದಲೆಲ್ಲವೂ ಕೂಡ ಬಿಳುಪು ಒಡೆದರೂ, ದೇಹದಲ್ಲಿರುವ ಆಸೆಗಳು ಎಂದಿಗೂ ಜೀವಂತವಾಗಿರತ್ತೆ. ಅವರಿಗೆ ಬಹಳ ಕಷ್ಟ. ಅದಕ್ಕೆ ಶಾಸ್ತ್ರ ಹೇಳುವಂತಹ
ಸೂಕ್ಷ್ಮವಾದ ವಿಚಾರ. ಮಾತ್ರ ಸ್ವಸ್ರ ದುಹಿತ್ರಾವ ನ ಅವಿವಿಕ್ತಾಸನೋ ಭವೇತ್. ತಾಯಿಯಾಗಿರಬಹುದು, ಸೊಸೆಯಾಗಿರಬಹುದು, ದುಹಿತೃ ಅಂತಂದ್ ಹೇಳಿದ್ರೆ ಮಗಳೇ ಆಗಿರಬಹುದು. ತಾಯಿ, ಸೊಸೆ ಮತ್ತು ಮಗಳು, ಈ ಮೂವರಲ್ಲಿ ಯಾರ ಜೊತೆಯಲ್ಲೂ ಕೂಡ ಪುರುಷನಾದವನು ಅವಿವಿಕ್ತಾಸನಃ ನ ಭವೇತ್, ಏಕಾಂತದಲ್ಲಿ ಇರಬಾರದು. ಅಯ್ಯೋ, ಶಾಸ್ತ್ರ ಏನು ಹೇಳ್ತಾ ಇದೆ, ಹೀಗೆಲ್ಲ ಆಗ್ಲಿಕ್ಕೆ ಸಾಧ್ಯವೋ? ಆಗತ್ತೆ. ನಾವು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ, ಓದ್ತಾ ಇದ್ದೇವೆ, ಈ ತರದ ಘಟನೆಗಳನ್ನು ಓದ್ತಾ ಇದ್ದೇವೆ. ಅದನ್ನೇ ಹೇಳುತ್ತೆ, ಬಲವಾನ್ ಇಂದ್ರಿಯ ಗ್ರಾಮಃ ವಿದ್ವಾಂಸಮಪಿ ಕರ್ಷತಿ. ನಮ್ಮ ಇಂದ್ರಿಯಗಳೆಲ್ಲ ಬಹಳ ಬಲಿಷ್ಠವಾಗಿವೆ. ವಿದ್ವಾಂಸಮಪಿ ಕರ್ಷತಿ, ಎಂತಹ ಬಲಿಷ್ಠನೇ ಆಗಿರ್ಲಿ, ಎಂತಹ ಯೋಗ ಸಾಮರ್ಥ್ಯವುಳ್ಳವನೇ ಆಗಿರ್ಲಿ, ಅಂಥವರೆಲ್ಲರನ್ನೂ ಕೂಡ ಕರ್ಷಣ ಮಾಡುವ ಶಕ್ತಿ ಈ ಇಂದ್ರಿಯಗಳಿಗೆ ಇವೆ. ಸೆಳೆದು ಅನಾಯಾಸವಾಗಿ ನುಜ್ಜುಗುಜ್ಜಾಗಿ ಮಾಡಿಬಿಡತ್ತೆ. ಹಾಗಾಗಿ ಮನಸ್ಸಿನ ಹತೋಟಿಯನ್ನ ತಂದುಕೊಳ್ಳೋದು ಬಹಳ ಕಷ್ಟ. ಮಾತ್ರ ಸ್ವಸ್ರ ದುಹಿತ್ರಾವ ನ ಅವಿವಿಕ್ತಾಸನೋ ಭವೇತ್. ಅಂದ್ರೆ ತನ್ನ ಹಡೆದ ತಾಯಿ, ಮಗಳು, ಮಗಳಿಗೆ ಸಮಾನಳಾದಂತಹ ಸೊಸೆ, ಇವರಲ್ಲಿಯೂ ಕೂಡ ನಮ್ಮ ಮನಸ್ಸು ಕೆರಳುವ ಹಾಗೆ ಆಗತ್ತೆ ಅಂತಾದ್ರೆ ಇಂದ್ರಿಯಗಳೆಲ್ಲ ಎಷ್ಟು ಬಲಿಷ್ಠವಾಗಿರಬೇಕು. ಇಂತಹ ಇಂದ್ರಿಯಗಳ ತೃಪ್ತಿಯನ್ನ ಮಾಡುವ ಉದ್ದೇಶದಿಂದ ಸಾವಿರಾರು ವರ್ಷಗಳ ಕಾಲ ಮತ್ತೆ ಮತ್ತೆ ವಿಷಯ ಭೋಗಗಳನ್ನ ಮಾಡಿ ಇವುಗಳನ್ನ ತೃಪ್ತಿಪಡಿಸ್ಲಿಕ್ಕೆ ಅಂತ ಬಹಳ ಪ್ರಯಾಸ ಪಟ್ಟೆ. ಎಷ್ಟು ಅನುಭವಿಸಿದರೂ ಕೂಡ ದಿನದಿಂದ ದಿನಕ್ಕೆ ಆಸೆಗಳು ಬೆಳೀತಾ ಇದೆಯೇ ಹೊರತಾಗಿ ಎಂದಿಗೂ ಈ ಆಸೆ ಮುಪ್ಪಡರ್ತಾ ಇಲ್ಲ. ಮತ್ತೆ ಮನಸ್ಸಿನಲ್ಲಿರುವಂತಹ ಆಸೆಗಳು ಚಿಗಿತು ಮತ್ತೆ ಅದು ಬೇಕು ಇದು ಬೇಕು ಅನ್ನುವ ಯೋಚನೆಗಳು ಬರ್ತಾ ಇದೆ. ಪೂರ್ಣಂ ವರ್ಷ ಸಹಸ್ರಮ್ಮೆ ವಿಷಯಾನ್ ಸೇವತೋ ಅಸಕೃತ ತಥಾಪಿ ಚ ಅನುಸವನಂ ತೃಷ್ಣ ತೇಷು ಉಪಜಾಯತೆ. ಪೂರ್ಣ 1000 ವರ್ಷಗಳ ಕಾಲ ವಿಷಯ ಪದಾರ್ಥಗಳನ್ನ ಮತ್ತೆ ಮತ್ತೆ ಸೇವಿಸ್ತಾ, ತಥಾಚ ಅನುಸವನಂ, ಪ್ರತಿ ದಿನದಲ್ಲಿ ಅಷ್ಟೇ ಅಲ್ಲ, ಒಂದೊಂದು ಹೊತ್ತಿನಲ್ಲೂ ಕೂಡ ವಿಷಯ ಪದಾರ್ಥಗಳನ್ನ ಸೇವಿಸ್ತಾ ತೃಷ್ಣ ತೇಷು ಉಪಜಾಯತೆ, ಆ ವಸ್ತುಗಳು ಬೇಕು ಬೇಕು ಅನ್ನುವಂತಹ ಆಸೆಗಳು ಮತ್ತೆ ಮತ್ತೆ ಹುಡ್ತಾ ಇದೆ. ತಸ್ಮಾದೇತಾಮಹಂ ತ್ಯಕ್ತ್ವಾ ಬ್ರಹ್ಮಣ್ಯಾಧಾಯ ಮಾನಸಂ ನಿರ್ದ್ವಂದ್ವೋ ನಿರಹಂಕಾರಃ ಚರಿಷ್ಯಾಮಿ ಮೃಗೈಃ ಸಹ. ಅದರಿಂದ ಈ ವಿಷಯಗಳ ಬಯಕೆ ಏನಿದೆಯೋ, ಈ ಬಯಕೆಯನ್ನು ತೊರೆದು ನಮ್ಮೆಲ್ಲರಿಗೆ ಒಡೆಯನಾದಂತಹ ಪರಮಾತ್ಮನ ಯಾರಿದ್ದಾನೋ ಅವನಲ್ಲಿ ಮನಸ್ಸನ್ನಿಟ್ಟು ಇಡೀ ಸಾಂಸಾರಿಕವಾದಂತಹ ಜೀವನದಿಂದ ವಿಮುಕ್ತಿಯನ್ನು ಪಡೀತೇನೆ, ಜ್ಞಾನಿಗಳ ಸಂಗಡ ಯಾತ್ರೆಯನ್ನ ಮಾಡ್ತೇನೆ, ಸಂಚಾರ ಮಾಡ್ತೇನೆ ಅಂತ ಯಯಾತಿರಾಜ ಹೇಳ್ತಾ ಇದ್ದಾನೆ. ಯಯಾತಿರಾಜನಿಗೆ ಅಷ್ಟು ವರ್ಷಗಳ ಕಾಲ ಭೋಗವನ್ನು ಮಾಡಿದರಾದ್ರೂ ಈ ಅರಿವು ಬಂದಿದೆ, ನಮಗದೂ ಬರೋದಿಲ್ಲ. ಇದು ನಮಗೂ ಆ ಯಯಾತಿರಾಜನಿಗೂ ಇರುವಂತಹ ವ್ಯತ್ಯಾಸ. ಅವನು ಹೇಳ್ತಾ ಇದ್ದಾನೆ, ರೆಕ್ಕೆ ಬಲಿತಂತಹ ಹಕ್ಕಿಗಳು ಗೂಡನ್ನು ಬಿಟ್ಟು ತೆರಳುವ ಹಾಗೆ ಈ ಜೀವನವು ಕೂಡ ಶರೀರವನ್ನು ಒಂದಲ್ಲ ಒಂದು ದಿವಸ ಅನಾಯಾಸವಾಗಿ ಬಿಟ್ಟು ಹೋಗ್ಬಿಡ್ತಾನೆ. ಅದರಿಂದ ಈ ಶರೀರವನ್ನಾಗ್ಲಿ, ಶರೀರದಿಂದ ಉಂಟಾಗುವಂತಹ ಭೋಗವನ್ನಾಗ್ಲಿ ಶಾಶ್ವತ ಅಂತ ತಿಳಿದುಕೊಂಡು ವ್ಯಥೆ ಪಡಬೇಡ, ಸಂಸಾರ ಬಂಧನಕ್ಕೆ ಒಳಗಾಗಬೇಡ. ಯಾವುದರಿಂದ ಸುಖ ಸಿಗತ್ತೆ ಅಂತ ಯೋಚನೆ ಮಾಡ್ತೀಯೋ ಅದರಿಂದ ಮತ್ತಷ್ಟು ದುಃಖಗಳೇ ಸಿಗತ್ತೆ ಹೊರತಾಗಿ ಇದ್ದೂ ಇಲ್ಲದಂತೆ ಸಂಸಾರದಲ್ಲಿ ಇರುವ ಪ್ರಯತ್ನವನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ. ದೃಷ್ಟಂ ಶ್ರುತಂ ಅಸದ್ವಿದ್ವಾನ್ ನಾನು ಧ್ಯಾಯೇನ್ನ ಸಂವಿಷೇತ್. ಯಾವ ಪದಾರ್ಥಗಳನ್ನು ಅನುಭವಿಸ್ತಾ ಇರ್ತೀಯೋ ಸಿಕ್ಕಾಗ ಚೆನ್ನಾಗಿ ಅನುಭವಿಸಬೇಕು, ಆದರೆ ಸಿಗದೇ ಇದ್ದಾಗ ಅದು ಬೇಕು ಅಂತ ಆ ವಸ್ತುಗಳ ಬಗ್ಗೆ ಅತಿಯಾದ ಆಸೆಯನ್ನಿಟ್ಟುಕೊಂಡು ಅದರ ವ್ಯಥೆಯಲ್ಲಿ, ಸಿಗಲಿಲ್ಲ ಅನ್ನುವ ವ್ಯಥೆಗೆ ಒಳಗಾಗಿ ದುಃಖವನ್ನು ಅನುಭವಿಸಬೇಡ. ನಿನ್ನ ನಿರಂತರವಾದ ದುಃಖಕ್ಕೆ
ಸಾಂಸಾರಿಕವಾದಂತಹ ಬಂಧನಕ್ಕೆ ಅದು ಕಾರಣವಾಗತ್ತೆ. ಸಂಸ್ಕೃತಿಂ ಚ ಆತ್ಮನಾಶಂ ಚ ತತ್ರ ವಿದ್ವಾನ್ ಸ ಆತ್ಮಧೃಕ್. ಸಂಸ್ಕೃತಿ, ಈ ರೀತಿಯಾದ ವಿಷಯ ಪದಾರ್ಥಗಳ ಅತಿಯಾದ ಶಕ್ತಿ ನಮ್ಮನ್ನ ಸಂಸಾರ ಬಂಧನದಲ್ಲಿ ನೂಕಿ ಬಿಡತ್ತೆ. ಆತ್ಮನ ಔನ್ನತ್ಯಕ್ಕೆ ಪರಾಭವವನ್ನ, ಸೋಲನ್ನ ತಂದುಕೊಡತ್ತೆ. ನಾವೇನೇನೋ ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡಂತಹ ಯೋಚನೆಗಳನ್ನ ಹಾಳು ಮಾಡುವಂತಹ ಶಕ್ತಿ ಈ ನಮ್ಮ ಇಂದ್ರಿಯಗಳಿಗಿದೆ. ಬಹಳ ವಿಚಾರ ಮಾಡು. ನಮ್ಮ ಇಂದ್ರಿಯಗಳು ಎಷ್ಟು ಬಲಿಷ್ಠವಾಗಿದೆ ಅನ್ನೋದಕ್ಕೆ ಹಾಗೇ ಗಮನಿಸಿದರೆ, ಬೆಳಿಗ್ಗೆ 5 ಗಂಟೆಗೆ ಏಳ್ಬೇಕು ಅಂತ ಅಂದುಕೊಂಡಂತಹ ಅಲಾರಾಮ್ಗಳನ್ನು ಎಷ್ಟು ಸಾರ್ತಿ ಆರಿಸಿದ್ದೇವೆ ಅಂತ ಯೋಚನೆ ಮಾಡಬೇಕು. ಎಷ್ಟು ಸಾರ್ತಿ ಏನು ಕೆಲಸಗಳನ್ನ ಮಾಡಬೇಕು ಅಂತ ಅಂದುಕೊಂಡಿದ್ದನ್ನ ಮಾಡದೇನೆ ಬಿಟ್ಟಿದ್ದೇವೆ. ಯಾಕೆ ಬಿಟ್ಟಿದ್ದೇವೆ ಅಂತ ಅಂದುಕೊಂಡ್ರೆ ಸಾಕು. ವಿಚಾರ ಮಾಡಿದರೆ ನಾವೆಲ್ಲ ಎಷ್ಟು ನಮ್ಮ ಇಂದ್ರಿಯಗಳ ಹತೋಟಿಗೆ ಒಳಗಾಗಿ ಬಿಟ್ಟಿದ್ದೇವೆ ಅಂತ ಗೊತ್ತಾಗಿ ಬಿಡುತ್ತೆ. ಹೀಗೆ ಇದರ ಬಂಧನದಿಂದ ನಾನು ಮುಕ್ತನಾಗಬೇಕು ಅಂತ ವಿಚಾರ ಮಾಡಿ ಅವನು ಒಂದು ನಿರ್ಣಯವನ್ನು ತೆಗೆದುಕೊಂಡು ತನ್ನ ಮಗನಾದಂತಹ ಪೂರ್ವಿಗೆ ರಾಜ್ಯದ ಆಧಿಪತ್ಯವನ್ನು ಕೊಡುವಂತಹ ನಿಶ್ಚಯವನ್ನ ಮಾಡಿ ಅವನಿಗೆ ರಾಜ್ಯಾಭಿಷೇಕವನ್ನ ಮಾಡಿಸ್ತಾ ಇದ್ದಾನೆ. ಇತ್ಯುಕ್ತ್ವಾ ನಾಹುಷೋ ಜಾಯಾಂ ತದೀಯಂ ಪೂರವೇ ವಯಃ ದತ್ವಾ ಸ್ವಾಂ ಜರಸಂ ತಸ್ಮಾದಾದದೆ ವಿಗತಸ್ಪೃಹಃ. ದೇವಯಾನಿಗೆ ಈ ರೀತಿಯಾಗಿ ಹೇಳಿ ಪೂರ್ವಿಗೆ ಅವನ ಯೌವನವನ್ನು ಕೊಟ್ಟ. ತನ್ನ ವಾರ್ಧಕ್ಯವನ್ನ ಮರಳಿ ಪಡೆದುಕೊಂಡು ವಿಷಯದ ಆಸೆಗಳೇನಿತ್ತು ಆ ಎಲ್ಲ ವಿಷಯಾಸೆಗಳನ್ನ ಬಿಟ್ಟು ಒಂದೊಂದು ದಿಕ್ಕಿನ ಜವಾಬ್ದಾರಿಯನ್ನ ತನ್ನ 4 ಜನ ಮಕ್ಕಳಿಗೆ ಕೊಟ್ಟು ಈ 4 ಆಧಿಪತ್ಯವನ್ನು ಪೂರ್ವಿಗೆ ಕೊಡ್ತಾ ಇದ್ದಾನೆ. ದಿಶಿ ದಕ್ಷಿಣ ಪೂರ್ವಸ್ಯಾಂ ದೃಹ್ಯುಂ ದಕ್ಷಿಣತೋ ಯದುಂ ಪ್ರತೀಚ್ಯಾಂ ತುರ್ವಸುಂ ಚಕ್ರೆ ಉದೀಚ್ಯಾಂ ಅನುಮೀಶ್ವರಂ. ಆಗ್ನೇಯ ದಿಕ್ಕಿಗೆ ದಕ್ಷಿಣ ಪೂರ್ವಸ್ಯಾಂ. ದಕ್ಷಿಣ ಪೂರ್ವ ಅಂತಂದ್ರೆ ದಕ್ಷಿಣ ಮತ್ತು ಪೂರ್ವ ಇವು 2ರ ಮಧ್ಯದಲ್ಲಿರುವ ಭಾಗ ಅಂತ. ಆಗ್ನೇಯ ಭಾಗ. ಆಗ್ನೇಯ ಭಾಗದಲ್ಲಿ ದೃಹ್ಯುವನ್ನ ನಿಯಾಮಕನನ್ನಾಗಿ ಮಾಡಿದ. ದಕ್ಷಿಣ ದಿಕ್ಕಿಗೆ ಯದುವನ್ನ, ಪಶ್ಚಿಮ ದಿಕ್ಕಿಗೆ ತುರ್ವಸುವನ್ನ, ಉತ್ತರ ದಿಕ್ಕಿಗೆ ಅನುವನ್ನ ರಾಜನನ್ನಾಗಿ ಮಾಡ್ತಾ ಇದ್ದಾನೆ. ಭೂಮಂಡಲಸ್ಯ ಸರ್ವಸ್ಯ ಪೂರ್ವಂ ಅರ್ಹತ್ತಮಂ ವಿಷಾಂ ಅಭಿಷಿಚ್ಯಾಗ್ರಜಾಂಸ್ತಸ್ಯ ವಶೇ ಸ್ಥಾಪ್ಯವನಂ ಯಯೌ. ಸಮಸ್ತ ಭೂಮಂಡಲದ ಆಧಿಪತ್ಯವನ್ನ ಈ 4 ಜನರಿಂದಲೂ ಪೂಜ್ಯನಾದವನು. ವಸ್ತುತಃ ವಯಸ್ಸಿನಲ್ಲಿ ಕಿರಿಯನೇ, ಆದರೂ ಇವರೆಲ್ಲರಿಗಿಂತಲೂ ಕೂಡ ಪ್ರಿಯನಾದ, ಹಿರಿಯನಾದ, ಧಾರ್ಮಿಕನಾದಂತಹ ಪೂರ್ವನ್ನ ಇಡೀ ಭೂಮಂಡಲಕ್ಕೆ ಅಧಿಪತಿಯನ್ನಾಗಿ ನಿಯೋಜಿಸಿ ಅವರ ವಶದಲ್ಲಿ ಈ 4 ಜನ ಅಣ್ಣಂದಿರನ್ನ ರಾಜ್ಯಭಾರ ಮಾಡುವ ಹಾಗೆ ಪ್ರೇರಿಸಿ ವನಕ್ಕೆ ಹೋದ. ಆಮ್ರೇಡಿತಂ ವರ್ಷ ಪೂಗಾನ್ ಷಡ್ವರ್ಗಂ ವಿಷಯೇಷು ಸಹ ಕ್ಷಣೇನ ಮುಮುಚೆ ನೀಡಂ ಜಾತ ಪಕ್ಷ ಇವ ದ್ವಿಜಃ. ಅಲ್ಲ, ಇಷ್ಟು ವರ್ಷಗಳ ಕಾಲ ಸುಖದ ಭೋಗದಲ್ಲಿದ್ದವ ಇವನು ಹೇಗೆ ಇದನ್ನು ಬಿಡ್ಲಿಕ್ಕೆ ಸಾಧ್ಯವಾಯಿತು? ಅನಾಯಾಸವಾಗಿ ಬಿಟ್ಟ ಅಂತ ಹೇಳ್ತಾರೆ. ಹೇಗೆ ಅನಾಯಾಸವಾಗಿ ಬಿಟ್ಟ? ಹೇಗೆ ಅಂತಂದ್ರೆ ಬಹಳ ವರ್ಷಗಳ ಕಾಲ ಗೂಡಿನಲ್ಲಿಯೇ ಇದ್ದು ವಾಸ ಮಾಡಿದೆ. ಆದರೆ ಆಸೆಯಿಂದಾಗಿ ಬಲಿತಂತಹ ರೆಕ್ಕೆ ಆ ಹಕ್ಕಿಗೆ ಗೊತ್ತಿರ್ಲಿಲ್ಲ, ತನ್ನ ರೆಕ್ಕೆಗಳು ಬಲಿತಿವೆ ಅಂತ ಗೊತ್ತಿರ್ಲಿಲ್ಲ. ಆ ರೆಕ್ಕೆಗಳನ್ನ ಬಲಿತಿವೆ ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಅಂತ ಒಮ್ಮೆ ಹಾರಿ ನೋಡ್ತು, ಬಲಿತಿತ್ತು, ಆಕಾಶಕ್ಕೆ ಹಾರಿತು, ವಾಪಸ್ಸು ಬರಲೇ ಇಲ್ಲ. ಅದರಂತೆ ತನ್ನ ರೆಕ್ಕೆಗಳು ಅಂತಂದು ಹೇಳಿದ್ರೆ 2, ಒಂದು ಜ್ಞಾನ ಮತ್ತಿನ್ನೊಂದು ವೈರಾಗ್ಯ. ಜ್ಞಾನ ವೈರಾಗ್ಯಗಳೆಂಬಂತಹ 2 ರೆಕ್ಕೆಗಳು ಬಲಿತು ಅಂತಂದು ಹೇಳಿದ್ರೆ ಎಲ್ಲಿಗೆ ಬೇಕಾದ್ರೂ ಹೋಗಬಹುದು. ಹಾಗೆ ಸತತ್ರ ನಿರ್ಮುಕ್ತ ಸಮಸ್ತ ಸಂಗಃ ಆತ್ಮಾನುಭೂತ್ಯ ವಿಧುತತ್ರಿಲಿಂಗಃ ಪರೇ ಮಲೆ ಬ್ರಹ್ಮಣಿ ವಾಸುದೇವೇ ಲೇಭೆ ಗತಿಂ ಭಾಗವತೀಂ ಪ್ರತೀತಃ. ನಿರಂತರವಾಗಿ ಈ ವೈರಾಗ್ಯ ಭಕ್ತಿಗಳಿಂದ ಕೂಡಿಕೊಂಡು ಜ್ಞಾನಪೂರ್ವಕವಾಗಿ ಭಗವಂತನ ಆರಾಧನೆಯನ್ನ ಮಾಡಿ
ತನ್ಮೂಲಕವಾಗಿ ಜೀವನ್ ಮುಕ್ತಿ ಅವಸ್ಥೆಯನ್ನ, ಮೋಕ್ಷವನ್ನ ಪಡಿತಾ ಇದ್ದಾನೆ, ಭಗವಂತನ ಅಪರೋಕ್ಷವನ್ನ ಪಡಿತಾ ಇದ್ದಾನೆ. ಮೊದಲಿಗೆ ದೇವಯಾನಿ ಈ ಯಯಾತಿರಾಜ ಕಥೆಯನ್ನು ಹೇಳಿದಾಗ ತನ್ನನ್ನ ಹಂಗಿಸುವ ಉದ್ದೇಶದಿಂದ ಹೇಳಿದ್ದಾನೆ ಅಂತ ಭಾವಿಸಿ ಮೊದಲಿಗೆ ವ್ಯಥೆಗೊಂಡ್ರು. ಅವನ ಮನಸ್ಸಿನಲ್ಲಿರುವಂತಹ ನಿಜವಾದ ಭಾವನೆಯನ್ನ ಅರಿತಂತಹ ಅವಳು, ಇಲ್ಲ, ಅವನಿಗೆ ನನ್ನನ್ನ ಹಂಗಿಸುವ ಉದ್ದೇಶ ಇಲ್ಲ, ಸಾಧನೆಯನ್ನು ಮಾಡಿಕೊಳ್ಬೇಕು ಅನ್ನುವ ಉದ್ದೇಶ ಇದೆ ಅಂತ ತಿಳಿದಂತಹ ದೇವಯಾನಿ ಪತಿಯ ದಾರಿಯನ್ನ ಅನುಸರಿಸಿ ಅವಳು ಉತ್ತಮವಾದಂತಹ ಮಾರ್ಗವನ್ನ ಹೊಂದುತ್ತಾ ಇದ್ದಾಳೆ. ಶ್ರುತ್ವಾ ಗಾಥಾಂ ದೇವಯಾನಿ ಮೇನೆ ಪ್ರಸ್ತೋಭಮಾತ್ಮನಃ ಸ್ತ್ರೀ ಪುಂಸೋ ಸ್ನೇಹ ವೈಕ್ಲವ್ಯಾತ್ ಪರಿಹಾಸಮಿವೋದಿತಂ. ಮೊದಲಿಗೆ ಪ್ರಸ್ತೋಭಮಾತ್ಮನಃ, ತನಗೇನೋ ಮೋಸ ಮಾಡ್ಲಿಕ್ಕೆ, ತನ್ನನ್ನ ಹಂಗಿಸಿ ತಾನು ಮದುವೆ ಆದದ್ದನ್ನ ತಿರಸ್ಕಾರ ಮಾಡಿ ಜಗಳವಾಡಿದ್ದಕ್ಕೆ ನನ್ನ ಮೇಲೆ ಸಿಟ್ಟಿನಿಂದ ಮಾತನ್ನು ಹೇಳಿದ್ದಾನೆ ಅಂತ ಅಂದುಕೊಂಡ್ರು. ಸ್ತ್ರೀ ಪುಂಸೋಹೋ ಸ್ನೇಹ ವೈಕ್ಲವ್ಯಾತ್ ಪರಿಹಾಸಮಿವೋದಿತಂ. ಆ ಮಾತಿನ ಧಾಟಿಯನ್ನು ತಿಳಿದು ಪರಿಹಾಸಕ್ಕೆ, ತನ್ನನ್ನು ಅಣಗಿಸುವ ಉದ್ದೇಶದಿಂದ ಮಾಡ್ತಾ ಇದ್ದಾನೆ ಅಂತ ತಿಳಿದರೂ ಅವನ ಭಾವವನ್ನ ನಂತರದಲ್ಲಿ ಅರಿತುಕೊಂಡು ತಾನು ಕೂಡ ಆ ಮಾರ್ಗದಲ್ಲಿಯೇ ಸಂಚಾರ ಮಾಡ್ತಾ ಇದ್ದಾಳೆ. ಸಾ ಸನ್ನಿವಾಸಂ ಸುಹೃದಾಂ ಪ್ರಪಾಯಾಮಿವ ಗಚ್ಚತಾಂ ವಿಜ್ಞಾಯ ಈಶ್ವರ ತಂತ್ರಾಣಾಂ ಮಾಯಾವಿರಚಿತಂ ಪ್ರಭೋ. ಬಂಧುಗಳು, ನಮ್ಮ ಜೊತೆಯಲ್ಲೆಲ್ಲ ಇರುವಂತಹ ವ್ಯಕ್ತಿಗಳು ಅರವಟ್ಟಿಗೆ ಅಂತ ಹಿಂದಿನ ಕಾಲದಲ್ಲಿ ನೀರು ಅದನ್ನು ಕುಡಿಲಿಕ್ಕೆ ಮಾರ್ಗದ ಮಧ್ಯದಲ್ಲಿ ನಿರ್ಮಾಣ ಮಾಡ್ತಾ ಇದ್ರು. ಹಿಂದೆಲ್ಲ ಈ ತರದ ಪ್ರವಾಸಗಳು ಇದೆಲ್ಲ ಕಡಿಮೆ. ಈಗಿನ ಡಾಬಾ ಅಂತ ಅಂದ್ಕೊಳ್ಬಹುದು. ಡಾಬಾಗಳು, ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಇವೆಲ್ಲ ದಾರಿ ಮಧ್ಯದಲ್ಲೆಲ್ಲ ಕಾಣಸಿಗತ್ತಲ್ಲ. ಹಾಗೆ ಹಿಂದೆ ಅರವಟ್ಟಿಗೆಗಳು ಅಂತ ಮಾಡ್ತಾ ಇದ್ರು. ನೀರನ್ನು ಕುಡಿದುಕೊಂಡು ಪ್ರಯಾಣದ ಆಯಾಸವನ್ನ ಕಡಿಮೆ ಮಾಡಿಕೊಂಡು ಮುಂದೆ ಹೋಗುವಾಗ ಮಧ್ಯದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ದಂತಹ ಸ್ಥಳ. ಅಲ್ಲೆಲ್ಲ ಜನರು ಸೇರಿರ್ತಾರೆ. ಸೇರಿಕೊಂಡು ಒಂದ್ 5 ನಿಮಿಷ ಕೂಡ್ತಾರೆ, ಹರಟೆ ಹೊಡಿತಾರೆ. ಅಯ್ಯೋ ಅವ್ರು ಬಿಟ್ಟು ಹೋದ್ರು ಅಂತ ಹೋದವರೂ ವ್ಯಥೆಗೊಳ್ಳೋದಿಲ್ಲ, ಇನ್ನೊಬ್ರು ವ್ಯಥೆಗೊಳ್ಳೋದಿಲ್ಲ. ಓ, ಇವ್ರು ಇದ್ದಿದ್ದೇ ಇಷ್ಟೋ, ಅವರ ಬಗ್ಗೆ ಯೋಚನೆಯನ್ನು ಮಾಡೋದಿಲ್ಲ. ಹೇಗೋ ಹಾಗೆಯೇ ನೀರಿಗಾಗಿ ಯಾತ್ರಿಕರಾದಂತಹ ಜನರು ಒಂದು ಸ್ಥಳದಲ್ಲಿ ಸೇರುವ ಹಾಗೆ ನಾವೆಲ್ಲರೂ ಕೂಡ ಈ ಸಂಸಾರದ ಮಧ್ಯದಲ್ಲಿ ಸೇರಿದ್ದೇವೆ. ಯಾವುದೇ ವ್ಯಕ್ತಿಗಳ ಸಂಪರ್ಕವಾಗ್ಲಿ ವಿಯೋಗವಾಗ್ಲಿ, ಈ ಯಾವ ಸಂಪರ್ಕ ವಿಯೋಗಗಳು ಕೂಡ ನಮಗೆ ದುಃಖವನ್ನು ತರಬಾರದು. ಇದೆಲ್ಲ ಅರವಟ್ಟಿಗೆಯಲ್ಲಿ ಯಾತ್ರಿಗಳು ಸೇರುವ ಹಾಗೆ ಅಂತ ತಿಳಿದುಕೊಂಡು ಜೀವನವನ್ನ ಸವಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ನಂತರದಲ್ಲಿ ತಾನೂ ಕೂಡ ಕೃಷ್ಣನಲ್ಲಿ ನಿರಂತರ ಧ್ಯಾನವನ್ನ ಮಾಡಿ ಭಗವಂತನ ಸಾಮೀಪ್ಯವನ್ನ, ಮುಕ್ತಿಯನ್ನ ಪಡಿತಾ ಇದ್ದಾಳೆ. ಸರ್ವತ್ರ ಸಂಘ ಮುತ್ಸೃಜ್ಯ ಸ್ವಪ್ನೌಪಮ್ಯೇನ ಭಾರ್ಗವಿ. ಭಾರ್ಗವಿ ಅಂದ್ರೆ ಭೃಗು ಋಷಿಗಳ ಮಗಳಾದಂತಹ ದೇವಯಾನಿಯು ಕೃಷ್ಣೇ ಮನಃ ಸಮಾವೇಶ್ಯ ವೆಧುನೋತ ಲಿಂಗಮಾತ್ಮನಃ. ಈ ಶರೀರವನ್ನ ಭಗವಂತನನ್ನ ನಿರಂತರವಾಗಿ ಧ್ಯಾನ ಮಾಡ್ತಾ ಸಾಧಕ ಜೀವನವನ್ನ ನಡೆಸಿ ಉತ್ತಮವಾದಂತಹ ಲೋಕವನ್ನು ಪಡಿತಾ ಇದ್ದಾಳೆ. ಕೃಷ್ಣನನ್ನ ಏನು ಅಂತ ಪ್ರಾರ್ಥಿಸ್ತಾ ಇದ್ದಾಳೆ. ನಮಸ್ತುಭ್ಯಂ ಭಗವತೆ ವಾಸುದೇವಾಯ ವೇಧಸೆ ಸರ್ವಭೂತ ಅಧಿವಾಸಾಯ ಶಾಂತಾಯ ಬೃಹತೆ ನಮಃ. ಭಗವತೆ, ನಮ್ಮೆಲ್ಲರಿಗಿಂತ ಶ್ರೇಷ್ಠನಾಗಿದ್ದಿ ತಂದೆ ನೀನು. ನಮಗೆ ಜ್ಞಾನವನ್ನು ಕೊಡುವಂತಹ ದೇವತೆ ನೀನಾಗಿದ್ದಿ, ಆಶ್ರಯನೂ ನೀನಾಗಿದ್ದಿ. ವೇಧಸ್ ಅಂತಂದ್ ಹೇಳಿದ್ರೆ ಆಶ್ರಯದಾತನೂ ಆಗಿದ್ದಿ. ಎಲ್ಲ ಜೀವಿಗಳಿಗೆ ನಿಯಾಮಕನಾಗಿ ನಮ್ಮ ಒಳಗಡೆಯಲ್ಲಿ ನಿಂತಿದ್ದಿ. ನಿಯಾಮಕನಾಗಿ ನಿಂತಹ ನಿನ್ನ ಮರೆವು ನಮಗೆ ನಿರಂತರವಾಗಿ ಆಗ್ತಾ ಇರುತ್ತೆ. ನಿನ್ನ ಮರೆವನ್ನ ಕೊಡದೆ ಇನ್ನೇ ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ನೆನೆಸಿರು ಅಂತ ಹೇಳಿ ನಿನಗೆ ನಮಸ್ಕಾರ ಅಂತ ಅವಳು ಪ್ರಾರ್ಥನೆ ಮಾಡಿ ನಮಸ್ಕಾರವನ್ನು ಮಾಡ್ತಾ ಇದ್ದಾಳೆ. ನಂತರದಲ್ಲಿ ಅವಳು ಮುಕ್ತಿಯನ್ನು ಪಡಿತಾ ಇದ್ದಾಳೆ. ಇದಾದ ನಂತರದಲ್ಲಿ ಪೂರ್ವಿನ ವಂಶದಲ್ಲಿ ಯಾರ್ಯಾರು ಬಂದ್ರು, ಯಾಕೆಂದ್ರೆ ಈ ಪರೀಕ್ಷಿತ್ ರಾಜ ಬಂದದ್ದು ಶುಕಾಚಾರ್ಯರ ಬಳಿಯಿಂದ ಉಪದೇಶವನ್ನು ಕೇಳ್ತಾ ಇರುವಂತಹ ಪರೀಕ್ಷಿತ್ ರಾಜ ಬಂದಿದ್ದು ಕೂಡ ಈ ಪೂರ್ವ ರಾಜನ ವಂಶದಲ್ಲಿಯೇ. ಆ ವಂಶದ ಉತ್ಪತ್ತಿ ಹೇಗಾಯ್ತು, ಕೃಷ್ಣನ ಅವತಾರದ ಪೀಠಿಕೆಗಳೇನು, ಯಾವ್ಯಾವ ರಾಜರು ಬಂದಿದ್ದಾರೆ, ಇದೆಲ್ಲದರ ಕಥೆಯನ್ನ ಮತ್ತೆ ಮುಂದಿನ ಅಧ್ಯಾಯಗಳಲ್ಲಿ ಹೇಳ್ತಾರೆ. ಅದನ್ನ ಅಲ್ಲಿಯೇ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ.
ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಮಸ್ತೆ. ಗುರುಗಳೇ. ಧನ್ಯವಾದ ಗುರುಗಳೇ. ನಮಸ್ಕಾರ.